ನನ್ನ 1 ವರ್ಷದ ಮಗುವಿಂದ 16 years ಆಗೋವರೆಗೂ ನನ್ನ ಸಾಕಿದ್ದು, ನನ್ನ ಬೆಳೆಸಿದ್ದು, ನನ್ನ ಪ್ರತಿ ಒಂದು ಹೆಜ್ಜೆಲು ಜೊತೆಯಲ್ಲಿದ್ದಿದ್ದೆ ನನ್ನ ಅಜ್ಜಿ. ನನ್ನ ಅಜ್ಜಿ ಸ್ವಲ್ಪ ರೀಸನ್ಗೆ ಅವ್ರಿಗೆ ನಾನು ಹರ್ಟ್ ಮಾಡಿದೀನಿ. ಅದಕ್ಕೋಸ್ಕರ ನಾನು ಅವ್ರ ಹತ್ರ ಮಾತಾಡ್ತಿಲ್ಲ. ನಾನು ಇವತ್ತು ಇಲ್ಲಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಒಂದ್ ಒಳ್ಳೆ ಹೆಸರು ಮಾಡ್ತಿದ್ದೀನಿ ಅನ್ನೋದಕ್ ಕಾರಣನೇ ನನ್ನ ಅಜ್ಜಿ. ಅವ್ರು ನೆನ್ಸ್ಕೊಂಡಿಲ್ಲ ಅಂದ್ರೆ ನನಗೆ ಎಲ್ಲೋದ್ರ ದೇವ್ರು ಅನ್ನ ಕೊಡಲ್ಲ. ಎಲ್ಲ ನನ್ ತಂದೆ ತಾಯಿ ಪ್ರೀತಿ ಅಂದ್ರೇನೆ ಏನಂತ ಗೊತ್ತಿಲ್ಲ. ನನ್ ತಂದೆ ಅಜ್ಜಿಗೆ ಅಂತ ಏನು ಮಾಡಿಲ್ಲ, ಅದೊಂದು ಬೇಜಾರಾಯ್ತು ನನಗೆ. ನನ್ನ ರಿಲೇಟಿವ್ಸ್ ತುಂಬಾ ಅವಮಾನ ಮಾಡೋರು. ಯಾವ ಜಾಗದಲ್ಲಿ ಅವಮಾನ ಆಯ್ತು ಅದೇ ಜಾಗ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ, ನಾನ್ ಬೆಂಗಳೂರು ಬಂದ್ಮೇಲೆ ನನ್ನ ಅಪ್ಪ ಅಮ್ಮನ್ನ, ನನ್ನ ಫ್ಯಾಮಿಲಿನ ಬಿಟ್ಟಿರೋದು ಎಷ್ಟು ಕಷ್ಟ ಆಯ್ತು ಅಂತ. ಅಂಡ್ ನನ್ನ ಫೇಸ್ ಆಗ್ಲೇ ಸ್ವಲ್ಪ ಡಲ್ ಇದೆ, ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ನಂಗೆ ಸ್ವಲ್ಪ ಹುಷಾರಿಲ್ಲ, ಮಂಟಲ್ ಪ್ರಾಬ್ಲಮ್ ಇರೋದ್ರಿಂದ. ಆದ್ರೂ ಇವತ್ ಯಾಕೋ ಈ ವಿಡಿಯೋ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ. ನಾನ್ ಬೆಂಗಳೂರಿಗೆ ಬಂದ್ಮೇಲೆ ನನ್ನ ತಂದೆ ತಾಯಿನ ಎಷ್ಟ್ ಮಿಸ್ ಮಾಡ್ಕೊಂಡೆ ಅಂದ್ರೆ, ಆಕ್ಚುಲಿ ಊರಲ್ಲಿದ್ದಾಗ್ಲೂ ಅಷ್ಟೇ, ಇಲ್ಲಿದ್ದಾಗ್ಲೂ ಅಷ್ಟೇ. ನಾನು ಊರಲ್ಲಿದ್ದಾಗ ಅವ್ರ ಜೊತೆ ಇದ್ದಿದ್ದಿಲ್ಲ, ನಾನು ಇದ್ದಿದ್ದೆ ನನ್ನ ಅಜ್ಜಿ ಮನೇಲಿ. ನನ್ನ 1 ವರ್ಷದ ಮಗುವಿಂದ 16 years ಆಗೋವರೆಗೂ ನನ್ನ ಸಾಕಿದ್ದು, ನನ್ನ ಬೆಳೆಸಿದ್ದು, ನನ್ನ ಪ್ರತಿ ಒಂದು ಹೆಜ್ಜೆಲು ಜೊತೆಯಲ್ಲಿದ್ದಿದ್ದೆ ನನ್ನ ಅಜ್ಜಿ. ನನ್ನ ಅಜ್ಜಿ ಹೆಸರು ಪಾರು ಅಂತ. ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ. ತುಂಬಾ ದಿನ ಆಯ್ತು ಅವ್ರನ್ನ ನೋಡಿ. ನಾನು ಸ್ವಲ್ಪ ರೀಸನ್ಗೆ ಅವ್ರಿಗೆ ನಾನು ಹರ್ಟ್ ಮಾಡಿದೀನಿ. ಅದಕ್ಕೋಸ್ಕರ ನಾನು ಅವ್ರ ಹತ್ರ ಮಾತಾಡ್ತಿಲ್ಲ. ನಾನು ಇವತ್ತು ಇಲ್ಲಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಒಂದ್ ಒಳ್ಳೆ ಹೆಸರು ಮಾಡ್ತಿದ್ದೀನಿ ಅನ್ನೋದಕ್ ಕಾರಣನೇ ನನ್ನ ಅಜ್ಜಿ. ಎಲ್ಲಿದ್ರು ನಾನು ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಅವ್ರ ನೆನ್ಸ್ಕೊಂಡಿಲ್ಲ ಅಂದ್ರೆ ನನಗೆ ಎಲ್ಲೋದ್ರ ದೇವ್ರು ಅನ್ನ ಕೊಡಲ್ಲ. ಇವತ್ತಿನ ದಿನಕ್ಕೂ ಅಷ್ಟೇ, ನನ್ ಮಲಗ್ಬೇಕಾದ್ರೆ ಎದೊಳ್ಬೇಕಾದ್ರೆ ನನಗ್ ಫಸ್ಟ್ ನೆನಪಾಗದೆ ನನ್ನ ಅಜ್ಜಿ. ಯಾರು ಯಾವ ಮೂಮೆಂಟ್ ಅಲ್ಲಿ ನನ್ ಜೊತೆಯಲ್ಲಿದ್ರು, ನನ್ನ ಅಜ್ಜಿ ಯಾವಾಗ್ಲೂ ನನ್ ಜೊತೆಯಲ್ಲಿದ್ರು. ಯಾವಾಗ್ಲೂ ಅವ್ರ ಮನೇಲಿ ಇರ್ತಿದ್ದೆ, ಯಾಕಂದ್ರೆ ನನ್ನ ಅಜ್ಜಿ, ನನ್ನ ತಂಗಿ, ನಾನು 3 ಜನ ಇರ್ತಿದ್ದು. ಇವಾಗ ಅಜ್ಜಿ ಮತ್ತೆ ತಂಗಿ ಇಬ್ರೇ ಇದಾರೆ. ಅಜ್ಜಿ ಜೊತೆ ಯಾರು ಇಲ್ಲ ಅಂತ ನನ್ನ ಅಜ್ಜಿ ಜೊತೆ ಇರ್ತಿದ್ದೆ. ನನ್ನ ಅಜ್ಜಿಗೆ ಸ್ವಲ್ಪ ಹುಷಾರಿರ್ತಿರ್ಲಿಲ್ಲ. ಅವಾಗ ಎಲ್ಲ ನಾನು ಅವ್ರ ಜೊತೆನೆ ಇರ್ತಿದ್ದೆ, ಪಾರು 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 ಅನ್ಕೊಂಡು. ನಮ್ಮ ಮನೇಲಿ ಬೆಳ್ದೋಳೆ ಎಲ್ಲ. ನನ್ ತಂದೆ ತಾಯಿ ಪ್ರೀತಿ ಅಂದ್ರೇನೆ ಏನಂತ ಗೊತ್ತಿಲ್ಲ. ನನ್ ತಂದೆ ತಾಯಿ ಅಮ್ಮ ಎಲ್ಲ ಆಗಿದ್ದು ನನ್ನ ಅಜ್ಜಿನೇ. ತುಂಬಾ ಚೆನ್ನಾಗಿ ನೋಡ್ಕೊಂಡವ್ರು ನನ್ನ. ಸ್ಕೂಲ್ಗೆ ಹೋಗ್ತಿದ್ದು, ಕಾಲೇಜ್ ಹೋಗ್ತಿದ್ದು, ಹೋಗಿ ಬರ್ತಿದ್ದು ನನ್ ತಲೆ ಬಾಚಿ, ಮಧ್ಯಾಹ್ನ ಊಟಕ್ಕೆ, ಬೆಳಗ್ಗೆ ಊಟಕ್ಕೆ, ಮತ್ ನೈಟ್ ಊಟಕ್ಕೆ 3 ಹೊತ್ತು ನನ್ನ ಅಜ್ಜಿ ಮನೇಲಿ ಇರ್ತಾ ಇದ್ದೆ. ನಮ್ಮಪ್ಪ ನನಗೆ ಇದು ಮಂಚಕ್ಕೆ ಕಾಲೆಲ್ಲ ಕಟ್ಟಾಕೋರ್ ಅಜ್ಜಿ ಮನೆಗ್ ಹೋಗ್ಬೇಡ ಅಂತ. ಬಟ್ ನನ್ನ ಅಜ್ಜಿಗೆ ಒಂದು ಪ್ರೀತಿ ಬೇರೆ ನೆಕ್ಸ್ಟ್ ಲೆವೆಲ್ ಎಲ್ಲ ಇತ್ತು. ನನ್ಗೆ ಯಾರು ಏನೇ ಹೇಳಿದ್ರು ನನ್ನ ಅಜ್ಜಿನ ಮಾತ್ರ ಬಿಟ್ಟಿರಕ್ ಆಗ್ತಿರ್ಲಿಲ್ಲ. ಅಂದ್ರೆ ನಮ್ ಪಾರುನ ತುಂಬಾ ಇಷ್ಟ ಪಡ್ತಿದ್ದೆ ನಾನು ಅವ್ರನ್ನ. ಈಗ್ಲೂ ನಾನು ಅಷ್ಟೇ ಇಷ್ಟ ಪಡ್ತೀನಿ. ಸಾರಿ ಪಾರು, ನನ್ನಿಂದ ನಿಮ್ಗೆ ತುಂಬಾ ಹರ್ಟ್ ಆಗೈತೆ, ನನಗ್ ಕ್ಷಮಿಸು. ಬೇಕು ಅಂತ ಇಲ್ಲ, ಅವ್ರಿಗೆ ಹರ್ಟ್ ಮಾಡ್ಬೇಕಂತ ವ್ಲಾಗ್ ಮಾಡ್ತಿಲ್ಲ. ತುಂಬಾ ನೆನ್ಪಾದ್ರು. ಅಂಡ್ 16 years ಬೆಂಗಳೂರಿಗೆ ಇಲ್ಲಿಗೆ ಬಂದಾದ್ಮೇಲಂತೂ ನಾನು ಅವ್ರ ಪ್ರೀತಿನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡೆ. ನಮ್ಮಮ್ಮ ಒಂದ್ ಟೈಮ್ ಇಲ್ಲಿ ಏನು ಸೇರ್ಸೋದ್ ಬೇಡ, ಯಾವ ಆಕ್ಟಿಂಗ್ ಬೇಡ, ಅವಳು ಏನು ಕಲಿಯೋದ್ ಬೇಡ, ಅಲ್ಲೇ ಓದ್ಕೊಂಡು ಇರ್ಲಿ ಅಂತ ಅಂದಾಗ್ಲು ನನ್ನ ಅಜ್ಜಿ ಹೇಳಿದ್ರು, ಸುಮ್ನಿರೆ ನೀನು, ಅವಳೇನೋ ಒಂದ್ ಮಾಡ್ತಾಳೆ, ಅವಳು ನನ್ನ ಮೊಮ್ಮಗಳು ಅಂತ ನನ್ಗೊಂದ್ ದಾರಿ ತೋರ್ಸಿದ್ರು. ನನ್ಗೆ ಇವತ್ಗೂ ನನ್ನ ಅಜ್ಜಿ ಮೇಲೆ ತುಂಬಾ ಪ್ರೌಡ್ ಫೀಲ್ ಇದೆ. ಬಟ್ ನಾನ್ ನನ್ನ ಅಜ್ಜಿಗೆ ಅಂತ ಏನು ಮಾಡಿಲ್ಲ, ಅದೊಂದು ಬೇಜಾರಾಯ್ತು ನನಗೆ. ಒಂದು ದಿನಕ್ಕೂನು ನನ್ನ ಮನೇಲಿ ಇದ್ದವಳು ಅಲ್ಲ, ನನಗೆ ಅಪ್ಪನ ಪ್ರೀತಿ ಅಂದ್ರೇನು, ಅಮ್ಮನ ಪ್ರೀತಿ ಅಂದ್ರೇನು ಅಂತ ಗೊತ್ತೇ ಇಲ್ಲ ನನಗೆ. ಒಂದ್ ಪಾಯಿಂಟ್ ಇದ್ರಲ್ಲೂ ತಾಯಿ ಪ್ರೀತಿ ಹೆಂಗಿರುತ್ತೆ, ತಂದೆ ಪ್ರೀತಿ ಹೆಂಗಿರುತ್ತೆ ಅಂತಾನೂ ಗೊತ್ತಿಲ್ಲ. ನನ್ನ ಅಪ್ಪ ಅಮ್ಮ ನನ್ ಜಸ್ಟ್ ಓದೋದಕ್ಕೆ,
ಫೀಸ್ ಪೇ ಮಾಡ್ತಿದ್ರು, ಹಿಂಗ್ ಎಷ್ಟ್ ತರ ಹೋಗಿ ಬರ್ತಿದ್ದೆ ಅಷ್ಟೇ. ನಮ್ ಮನೇಲಿ ಇದ್ರೆ ನಿಮ್ಗೇನೋ ಒಂಥರ, ಯಾಕಂದ್ರೆ ನಾನು ನಮ್ಮ ಅಣ್ಣ ಯಾವಾಗ್ಲೂ ಜಗಳ ಆಡ್ತಿದ್ವಿ, ಓಡಿಸ್ಕೊಂತಿರ್ತಿದ್ದೆ, ಜಗಳ ಆಡ್ತೀವಿ ಅಂತ ನನ್ನ ಅಜ್ಜಿ ಮನೇಲೆ ಇಟ್ಟಿದ್ರು. ಇನ್ಕ್ಲೂಡಿಂಗ್ ನನ್ನ ಮೆಚೂರ್ಡ್ ಆದಾಗ್ಲೂ ಕೂಡ ನನ್ನ ಅಜ್ಜಿ ನನ್ ಜೊತೆಲೆ ಇರ್ಬೇಕಂತ ಹಠ ಮಾಡಿ ಇಸ್ಕೊಂಡಿದ್ದೆ. ಬಿಟ್ಟಿಲ್ಲ ನನ್ನ ಅಜ್ಜಿನಿ ಯಾವ ಟೈಮಲ್ಲಿ ನಂಗ ಪಾರು ಬೇಕು ಅಂತಿದ್ದೆ. ಆ ತರ ಇತ್ತು ನಮ್ಮಿಬ್ರು ಪ್ರೀತಿ. ಇವಾಗ್ಲೂ ಅಷ್ಟೇ. ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತೀನಿ. ಬೆಂಗ್ಳೂರ್ಗ್ ಬಂದಾಗಂತೂ ನಾನ್ ಎಷ್ಟ್ ಮಿಸ್ ಮಾಡ್ಕೊಂಡೆ ಅಂತಾನೆ ಗೊತ್ತಿಲ್ಲ. ಅಲ್ಲಿದ್ದಾಗ ನನ್ ಬೇಡ ಅಂದ್ರು ಕೋಪದಲ್ಲಿ ಬೈದ್ ಬಿಡ್ತಿದ್ರು. ಬಟ್ ನನ್ನ ನೋಡ್ಕೊಂಡಿದ್ ರೀತಿ, ನನ್ ಸಾಕಿದ್ ರೀತಿ, ನನ್ ಎಷ್ಟೇ ದೊಡ್ಡವಳಾದ್ರೂ ನನಗೆ ತಲೆಗ್ ಸ್ನಾನ ಮಾಡಿಸಿ ಪುಟ್ಟ ಮಗು ತರ ನೋಡ್ಕೊಳ್ಳೋರು. ತಪ್ಪು ಮಾಡ್ದಾಗ ಬೈತಿದ್ರು. ಯಾವತ್ತಿಗೂ ಇಲ್ಲಿವರೆಗೂ ನನ್ನ ಅಮ್ಮ ಅಪ್ಪ ಗಡಿದ್ರು, ನನ್ನ ಅಜ್ಜಿ ನನಗೊಂದು ಕೈಯು ನನ್ ಮೇಲೆ ಮಾಡಿಲ್ಲ. ನನ್ನ ಅಜ್ಜಿ ತುಂಬಾ ಚೆನ್ನಾಗ್ ನೋಡ್ಕೊಂಡವ್ರು ನನ್ನ ಅಜ್ಜಿ ನನ್ನ. ಎಷ್ಟೋ ಜನ ಹೇಳಿದ್ರು ಅವಳನ್ನ ಇಲ್ಲೆಲ್ಲ ಇಟ್ಕೊಂಬೇಡ, ಕಳ್ಸ್ಬಿಡೋರ್ ಮನೆಗೆ ಅಂತೆಲ್ಲ. ಯಾರೇನೇ ಹೇಳಿದ್ರು ನನ್ ಮೊಮ್ಮಗಳು ಅಂತ ನನ್ನ ನಂಬಿಕೆ ಇಟ್ರು. ಇವತ್ತಿಗೂ ಹೇಳ್ತೀನಿ, ಪಾರು ನಿನ್ನ ನಂಬಿಕೆ ನಾನು ಯಾವತ್ತೂ ಸುಳ್ಳು ಮಾಡಲ್ಲ. ಒನ್ ಆರ್ ಒನ್ ಡೇ ನಾನು ಮಾಡೇ ಮಾಡ್ತೀನಿ. ಒಳ್ಳೆ ಹೆಸರು ತಗೊಂಡ್ ನೀನ್ ಸಾಕ್ದವ್ರು ಹಿಂಗೆ ಅಂತ ಮಾತಾಡ್ದವ್ರಿಗೆಲ್ಲ ನಾನು ಉತ್ತರ ಕೊಡ್ತೀನಿ. ಒಳ್ಳೆ ಹೆಸರು ತಗೊಂಡೇ ಬರ್ತೀನಿ. ಪಾರ್ವತಮ್ಮ ಸಾಕುದ್ರು ಇವಳು ಇಷ್ಟ ಚೆನ್ನಾಗ್ ಆಡ್ಲು ಅನ್ನೋ ತರ ನಾನ್ ಮಾಡ್ತೀನಿ. ನಿನಗ್ ಯಾವತ್ತೂ ನನ್ ಕೆಟ್ಟ ಹೆಸರು ತರಕ್ ಇಷ್ಟನೇ ಪಡಲ್ಲ. ಅಷ್ಟು ಇಷ್ಟ ಪಡ್ತೀನಿ ನಿನ್ನ. ನನ್ಗೆ ಅಮ್ಮನ್ ಪ್ರೀತಿ ಎಲ್ಲಾನು ಕೊಟ್ಟಿದ್ಯಾ. ಅದಕ್ಕಿಂತ ಹೆಚ್ಚಾಗಿ ನನ್ಗೊಂದ್ ಒಳ್ಳೆ ಫ್ರೆಂಡ್ ಆಗಿ ನನ್ ಜೊತೆ ನಿಂತಿದ್ಯಾ. ಅದಕ್ಕಿಂತ ಇನ್ನೇನ್ ಬೇಕು. ನನ್ ತಂದೆ ತಾಯಿ ಎತ್ತಿರ್ಬೋದು, ಬಟ್ ನಿನ್ನ 5 ಜನ ಮಕ್ಕಳಲ್ಲಿ ನಾನು ಒಬ್ಳು ನಿನ್ ಮಗಳನ್ನ ತರ ನನ್ನ ಸಾಕಿದ್ಯಾ. ಅದಕ್ಕಿಂತ ನನಗೆ ಇನ್ನೇನು ಬೇಡ. ನಿನ್ ಋಣ ನನ್ ಯಾವ ಜನ್ಮ ಎತ್ ಬಂದ್ರು ತೀರ್ಸಕ್ಕಾಗಲ್ಲ. ತುಂಬಾ ನೆನಪಾಗ್ತಿದ್ಯಾ ನೀನ್ ನನಗೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಿದೀನಿ. ಹಾಗಂತ ನನ್ನ ಅಪ್ಪ ಅಮ್ಮ ನನ್ನ ನೋಡ್ಕೊಂಡಿಲ್ಲ ಅಂತ ಏನಲ್ಲ, ಅವರು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ನಂಗೆ ಪ್ರೀತಿ ಅಂತ ಕೊಟ್ಟಿದ್ದು ನನ್ನ ಅಜ್ಜಿನೇ. ಎಲ್ಲ ತರ ಪ್ರೀತಿ ಕೊಟ್ಟಿದ್ದು ಅಜ್ಜಿನೇ. ನನಗೆ ಎಷ್ಟೇ ಬೈದ್ರು ಏನೇ ಅಂದ್ರು, ನಮ್ಮ ಅಮ್ಮ ಒಂದೇಟ್ ನಮ್ಮ ಅಪ್ಪ ಒಂದೇಟ್. ಒಂದ್ಸತಿ ಯಾವಾಗ್ಲೂ ನಮ್ಮ ಅಪ್ಪ ನನಗೆ ಹೊಡೆದ್ಬಿಟ್ಟಿದ್ರು. ನಾನ್ ತಿಂದಿದ್ದಕ್ಕಿಂತ ನನ್ನ ಅಜ್ಜಿ ಸಫರ್ ಪಟ್ಟಿದ್ದು ನೋಡಕ್ ಆಗ್ಲಿಲ್ಲ. ಮಗಿಗ್ ಹೊಡೆದ್ಬಿಟ್ಟ ಅಂತ ಹೇಳೋರು. ನಿಜವಾಗ್ಲು ಅಷ್ಟು ಪ್ರೀತಿ ಮಾಡೋರು ನನ್ ತಂಗಿನೂ ಅಷ್ಟೇ. ನಾನು ದೀಕ್ಷಿ ನಾನು ಅವಳ ಜೊತೆನೂ ತುಂಬಾ ಜಗಳ ಮಾಡ್ತಿದ್ದೆ. ಬಟ್ ಏನೇ ಬೇಜಾರಾಗಿದ್ರು ನಿನಗೂ ಸಾರಿ. ಅಂಡ್ ನಿನ್ ಅಕ್ಕ ಯಾವಾಗ್ಲೂ ನೀನ್ ತುಂಬಾ ಇಷ್ಟ ಪಡ್ತಾಳೆ. ಚೆನ್ನಾಗ್ ಓದ್ಕೋ, ಒಳ್ಳೆ ಹೆಸರು ತಗೋಬಾ. ಪಾರುಗೆ ನಿನ್ನ ಕಷ್ಟಪಟ್ಟು ಸಾಕ್ತೈತೆ. ಅಮ್ಮನ್ ಚೆನ್ನಾಗ್ ನೋಡ್ಕೋ. ಇನ್ನೇನು ಕೇಳಲ್ಲ ನಾನು ನಿನ್ನ. ಅಂಡ್ ಅಜ್ಜಿ ಬಗ್ಗೆ ಹೇಳ್ಬೇಕಂದ್ರೆ ಮಾತುಗಳೇ ಸಾಲಲ್ಲ. ಅವ್ರ ಒಂಥರ ನನಗೆ ನನ್ ಪಾಲಿನ ದೇವ್ರಿದ್ದಂಗೆ. ಬೆಂಗಳೂರಿಗೆ ಬಂದಾದ್ಮೇಲಂತೂ ನನಗೆ ಯಾಕಂದ್ರೆ ತುಂಬಾ 16 years ವರ್ಗು ಬೆಳೆದಿದ್ದೆ ಅಂದ್ರೆ ಅದೇನ್ ಸುಮ್ನೆ ಅಟ್ಯಾಚ್ಮೆಂಟ್ ಅಲ್ಲ. ಅವ್ರನ್ನ ಬಿಟ್ಟಿರಕ್ಕೆ ಆಗ್ತಾನೆ ಇರ್ಲಿಲ್ಲ. ನನ್ ತುಂಬಾ ಅಳ್ತಿದ್ದೆ. PG-ದಲ್ಲ ಆ ಬೆಡ್ಗಳಿಗೆ ಗೋಡೆಗಳಿಗೆ ಅಷ್ಟೇ ಗೊತ್ತಿರ್ಬೇಕು ನಾನು ಹತ್ತಿರೋದು. ತುಂಬಾ ಅಳ್ತಿದ್ದೆ. ಪಾರು ಅಂತಿದ್ದೆ. ನನಗೆ ಅಲ್ಲಿದ್ದಾಗ್ಲೂ ಅಷ್ಟೇ, ಎಷ್ಟೇ ಬೈದ್ರು ಏನೇ ಮಾಡ್ರು ಮತ್ತೆ ನಾವಿಬ್ರು ಅಷ್ಟೇ ಚೆನ್ನಾಗಿ ಆಗ್ಬಿಡ್ತಿದ್ವಿ. ಇಲ್ಲಿಗ್ ಬಂದಾದ್ಮೇಲಂತೂ ನನಗೆ ಅದೊಂದು ನರ್ಕ ಅಂತಾನೆ ಅನ್ನಿಸ್ತು. ಹೋಗು, ನೀನೇನೋ ಒಂದ್ ಮಾಡ್ತೀಯ, ನಿನ್ ಕೈಲಿ ಆಗುತ್ತೆ, ಮಾಡು ಅಂತ ಪುಷ್ ಮಾಡಿದವ್ರೆ ಅವರು ನನ್ನ. ನಿಜಕ್ಕೂ ಇವತ್ತೊಂದು ಒಳ್ಳೆ ಪ್ಲೇಸ್ ಅಲ್ಲಿ ನಿಂತಿದೀನಿ. ಅವಮಾನ ಆಗಿ ಯಾವ ಜಾಗದಲ್ಲಿ ನನಗೂ ಮಾಡಿರ್ಲಿ ಅಂದ್ರೆ ನನ್ನ ರಿಲೇಟಿವ್ಸ್ ತುಂಬಾ ಅವಮಾನ ಮಾಡೋರು. ಯಾವ ಜಾಗದಲ್ಲಿ ಅವಮಾನ ಆಯ್ತು ಅದೇ ಜಾಗದಲ್ಲಿ ಅದೇ ಜನದ ಹತ್ರನೇ ನನ್ಗೆ ಒಳ್ಳೆ ಮಾತ್ ಕೇಳಿಲ್ಲ ಅಂದ್ರೆ ನನ್ನ ಹೆಸರು ಪಾರುನೇ ಅಲ್ಲ ಅಂತ ಹೇಳ್ತು. ಆ ಫೀಲ್ ಅವ್ರಿಗೆ ನಾನು ಅಂದ್ರೆ ಆ ಪ್ರೌಡ್ ಮೂಮೆಂಟ್ ನಾನು ಅವ್ರಿಗೆ ಆಗ್ಲೇ ಕೊಟ್ಟಿದ್ದೀನಿ. ಅಂಡ್ ಇನ್ನೂ ಕೊಡೋದೈತೆ. ನಾನು ಬೆಂಗ್ಳೂರ್ಗ್ ಬಂದಾಗ್ಲೂ ಅಷ್ಟೇ, ಒಂದ್ ದಿನ ನೆನ್ಸ್ಕೊಳ್ದು ನನ್ ದಿನ ಶುರು ಮಾಡಲ್ಲ. ನಾನು ಆ ರಾಯರನ್ನ ಎಷ್ಟು ನಂಬ್ತೀನೋ ನಿಮ್ನ ಅಷ್ಟೇ ನಂಬ್ತೀನಿ.
ನನ್ ತಂದೆ ತಾಯಿಗಿಂತ ಒಂದ್ ಹೆಚ್ಚು ಇನ್ನೊಂದ್ ಜೀವನ ಇಷ್ಟಪಡ್ತೀನಿ ಅಂದ್ರೆ ಅದು ನಿಮ್ಮನ್ನಷ್ಟೇ. ಅಂಡ್ ನಾನ್ ಜಾಸ್ತಿ ನನ್ನ ಲೈಫಲ್ಲಿ ನಾನು ಯಾವ ವ್ಯಕ್ತಿನೂ ಇಷ್ಟಪಡಲ್ಲ. ನಾನು ಇಷ್ಟಪಡೋದಂದ್ರೆ ರಾಯರನ್ನೊಬ್ರು. ನನ್ಗೆ ಏನ ಕಷ್ಟ ಇರ್ಲಿ ನಾನು ಅವ್ರ ಹತ್ರ ಹೇಳ್ತೀನಿ. ತಪ್ಪೋ ಸರಿನೋ ಗೊತ್ತಿಲ್ಲ, ಬಟ್ ನಾನು ಅವ್ರ ಮೇಲೆ ಆಗ್ತೀನಿ. ಬಟ್ ನನ್ಗೆ ಅವ್ರ ಕಡೆಯಿಂದ ಸೊಲ್ಯೂಷನ್, ಪ್ರೀತಿ ಎಲ್ಲ ಸಿಗುತ್ತೆ ಅಷ್ಟೇ. ಪ್ರೀತಿನ ಮತ್ತೆ ಅಷ್ಟೇ ಇಷ್ಟಪಡೋ ವ್ಯಕ್ತಿ ಅಂದ್ರೆ ನನ್ನ ಅಜ್ಜಿ ಮಾತ್ರ. ಲವ್ ಯು ಪಾರು, ಚೆನ್ನಾಗಿರು. ನಿನ್ ಯಾವಾಗ್ಲೂ ಮಿಸ್ ಮಾಡ್ಕೊಂತೀನಿ. ಆದಷ್ಟು ಬೇಗ ಬರ್ತೀನಿ ಅಂಡ್ ನಿನ್ಗೆ ಒಳ್ಳೆ ಹೆಸರು ತಂದೆ ತರ್ತೀನಿ. ನಿನ್ನ ಹತ್ರದಿಂದ ಬಿಟ್ಟು ಬಂದ್ಮೇಲೆ ನಾನು ಊಟ ಮಾಡಿಸ್ತಿದ್ದು, ನಿನ್ ಬೈತಿದ್ದು, ನಿನ್ ಬುದ್ಧಿ ಹೇಳ್ತಿದ್ದು ಎಲ್ಲಾನು ಮಿಸ್ ಮಾಡ್ಕೊಂಡೆ ನಾನು. ಯಾವಾಗ್ಲೂ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ದೆ ನನ್ನ ಅಪ್ಪ ಅಮ್ಮನ್ ಅಂದ್ರೆ ಎಷ್ಟ್ ಮಿಸ್ ಮಾಡ್ಕೊಂಡೆ ಅಂತೆ. ಅಪ್ಪ ಅಮ್ಮ ಅಂದ್ರೆ ನನ್ ಪಾರುನೇ ನನ್ಗೆ. ನನ್ನ ಅಪ್ಪ ಅಮ್ಮನ ಜೊತೆ ಈಗ್ಲೂ ಹೇಳಲ್ವ, ನಾನು ಒಂದು ದಿನಾನು ನಾನು ಅವ್ರ ಜೊತೆ ಇದ್ದಿದ್ದಿಲ್ಲ. ಲಿಟ್ರಲಿ ನನ್ಗೆ ಅವ್ರ ಪ್ರೀತಿ ಅಂದ್ರೆ ಏನಂತನೂ ಗೊತ್ತಿಲ್ಲ. ಅವ್ರ ಹತ್ರ ನನ್ನ ಪ್ರೀತಿನೂ ಈಸ್ಕೊಂಡು ಇಲ್ಲ. ನನ್ಗೆಲ್ಲಾ ಪ್ರೀತಿನೂ ಕೊಟ್ಟವ್ರು ನನ್ನ ಅಜ್ಜಿ ಒಬ್ರೆ. ಇವತ್ಗೂ ಈ ಮಾತನ್ನ ಎಷ್ಟ್ ಸತಿ ಹೇಳಿದ್ರು ತಪ್ಪೇ. ಇವತ್ಗೂ ಚೆನ್ನಾಗಿದ್ದೀನಿ ಅಂದ್ರೆ ಅದಕ್ಕೆ ನೀವಷ್ಟೇ ಕಾರಣ. ಇವತ್ ನಾನು ಅಂದ್ರೆ ಮಂತ್ಲಿ ಪ್ರಾಬ್ಲಮ್ ಹೊಟ್ಟೆ ನೋವಿದೆ. ಈ ಟೈಮಲ್ಲೂ ಅಷ್ಟೇ ನನ್ 1 ಗಂಟೆ 2 ಗಂಟೆ 3 ಗಂಟೆ ಹೊಟ್ಟೆ ನೋವಿಂದ ಅಳ್ತಾ ಇದ್ರು. ನನಗೆ ಬಿಸಿನೀರ್ ಕಾಯಿಸ್ಕೊಡೋದು, ನನ್ನ ನೋಡ್ಕೊಳ್ಳೋದು, ನಂಗೆ ಸ್ನಾನ ಮಾಡ್ಸೋದು, ನನ್ನ ಪುಟ್ಟ ಮಗು ತರ ನೋಡ್ಕೊಂತಿದ್ದು ನಮ್ಮ ಅಜ್ಜಿನೇ. ಆಗ್ಲೂ ಅಷ್ಟೇ ಅವ್ರಿಗೆ ತುಂಬಾ ನೋವು ಮಾಡಿದೀನಿ. ನಮ್ಮ ಅಮ್ಮನು ನನ್ನಿಂದ ನಮ್ಮ ಅಜ್ಜಿಗೆ ಹಂಗೆ ಹಿಂಗೆ ಅಂತೆಲ್ಲ ಅಂದವ್ರೆ. ಅದ್ರ ಕಡೆಯಿಂದ ಸಾರಿ ಪಾರು. ನನ್ ಕಡೆಯಿಂದ ಏನೇ ಬೇಜಾರಾಗಿದ್ರು ನನ್ನ ದಯವಿಟ್ಟು ಕ್ಷಮಿಸು. ಇಲ್ಲಲ್ಲ ಎಲ್ಲೇ ಇದ್ರು ನಾನು ನಿನ್ನ ಅಷ್ಟೇ ಇಷ್ಟಪಡ್ತೀನಿ. ನೀನ್ ಮಾತಾಡ್ದಲೇ ಇರು. ಇಷ್ಟೆಲ್ಲಕ್ ಇಷ್ಟಪಡ್ತೀನಿ ನನ್ನ ಅಜ್ಜಿ ಬಗ್ಗೆ. ಅವ್ರೊಂಥರ ನನಗೆ ದೇವ್ರಿದ್ದಂಗೆ, ದೇವ್ರಕ್ಕಿಂತ ಹೆಚ್ಚೆ ಅವರು. ಐ ಲವ್ ಯು ಜಾಸ್ತಿ ಅಂಡ್ ಐ ಮಿಸ್ ಯು. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಅಂಡ್ ಯಾವ್ದೇ ಸಿಂಪತಿಗೋಸ್ಕರ ನಾನು ಈ ವಿಡಿಯೋ ಮಾಡಿಲ್ಲ. ನನ್ನ ಅಜ್ಜಿ ನಾನು ತುಂಬಾ ಮಿಸ್ ಮಾಡ್ಕೊಂತಿದ್ದೆ. ಅಂಡ್ ಅವ್ರ ಬಗ್ಗೆ ನಾನು ತುಂಬಾ ದಿನದಿಂದ ವ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೆ. ನನ್ನ ಅವಳ ಸಾಕಿದ್ದು, ನನ್ನ ಮಾಡಿದ್ದು. ಬಟ್ ಈ ವಿಡಿಯೋದಲ್ಲಿ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ದೀನಿ ಅವ್ರ ಬಗ್ಗೆ. ಅಂಡ್ ಶಿ ಈಸ್ ಎವ್ರಿಥಿಂಗ್ ಫಾರ್ ಮೀ. ಲವ್ ಯು ಪಾರು. ಥ್ಯಾಂಕ್ ಯು.